ಬೇರೆ ಮನೆ ಹುಡ್ಕೋತೀನಿ. ಬೇಡ, ನಾನು ಇಲ್ಲಿರಲ್ಲ. ಧ್ರುವ, ನಾನು ಸುಮ್ಮನೆ ತಮಾಷೆಗೆ ಹೇಳಿದ್ದು. ಇದ್ಯಾವುದು ನಿಜ ಅಲ್ಲ, ತಮಾಷೆ ಮಾಡಿದ್ದು. ರೀ, ತಮಾಷೆ ಮಾಡಿದ್ರಾ? ಅದು ನೀವು ಬೆಳಗಿನ ಸೀರಿಯಸ್ ಆಗಿದ್ರಿ, ಏನೋ ಸ್ವಲ್ಪ ಕಾಮಿಡಿ ಮಾಡಿ ನಗ್ಸೋಣ ಅಂತ ಹೀಗೆ ಹೇಳ್ದೆ ಅಷ್ಟೇ. ಇದನ್ನ ಯಾರಾದ್ರೂ ಕಾಮಿಡಿ ಅಂತಾರೇನ್ರಿ? ಕಾಮಿಡಿ ತರ ಇರ್ಲಿಲ್ಲ, ಇದು ಬೇರೆ ತರನೇ ಇತ್ತು. ನನ್ಗೇನ್ ಗೊತ್ತಿತ್ತಪ್ಪ ಇಂಥ ಕಾಮಿಡಿಯನ್ ಸಿಚುವೇಶನ್ ನೀವು ಟೆನ್ಷನ್ ಮಾಡ್ಕೋತೀರಾ ಅಂತ. ಆಯ್ತು, ಹೋಗ್ಲಿ ಬಿಡಿ. ಮಧ್ಯಾಹ್ನಕ್ಕೆ ಅಂತ ಚಿತ್ರಾನ್ನ ಮಾಡಿಟ್ಟಿದ್ದೀನಿ, ಊಟ ಮಾಡಿಬಿಡಿ, ಹೊಡ್ತೀನಿ ನಾನು. ದೀಪಕ್ ಅವ್ರೆ, ನೀವೇನ್ ಬೇಕಾದ್ರೂ ಹೇಳಿ, ಬೇಕಾದ್ರೆ ಮನೆ ಕೆಲಸ ಎಲ್ಲ ಮಾಡ್ಬಿಡ್ತೀನಿ, ಆದ್ರೆ ಊಟ ಮಾತ್ರ ಮಾಡಕ್ಕಾಗಲ್ಲ. ಏನು ಇವಾಗ? ನಾನು ಅಡುಗೆ ಮಾಡಿರೋದನ್ನ ನೀವು ತಿನ್ನಲ್ಲ ಅಷ್ಟೇ ತಾನೆ? ಹಾಗಲ್ಲ ದೀಪಕ್, ದಯವಿಟ್ಟು ಫೋರ್ಸ್ ಮಾಡಬೇಡಿ. ನನ್ಗೆ ಹೊಟ್ಟೆ ಹಸ್ವಿಲ್ಲ ನೋಡಿ. ನೀವಿನ್ನ ಫೋರ್ಸ್ ಮಾಡಿದ್ರೆ ನಾನು ಮನೆ ಬಿಟ್ಟು ಹೋಗ್ತೇನೆ. ಆಯ್ತು, ನಾನು ನಿಮಗೆ ಫೋರ್ಸ್ ಮಾಡೋದು ಇಲ್ಲ, ಊಟ ಮಾಡಕ್ಕೆ ಹೇಳೋದು ಇಲ್ಲ, ಓಕೆನಾ? ಥ್ಯಾಂಕ್ ಯು. ಸರಿ, ನಾನು ಹೊರಡ್ತೀನಿ. ಗಾಡಿ ಕೀ ಇದೆ, ಬೇಕಾದ್ರೆ ತಗೊಂಡು. ಅಯ್ಯೋ ಬೇಡ ಧ್ರುವ, ನಾನು ಬರೋದು ರಾತ್ರಿ ಆಗುತ್ತೆ ನೋಡಿ. ನೀವಿಲ್ಲೇ ಎಲ್ಲೋ ಓಡಾಡ್ತಾ ಇರ್ತೀರಾ, ನಿಮಗೆ ಬೇಕಾಗುತ್ತೆ. ಸರಿನಾ? ಸರಿ ದೀಪಕ್, ಓಕೆ, ಹೋಗಿ ಬರ್ತೀನಿ. ಈ ಅಪ್ಪನ ಹತ್ರ ಸ್ವಲ್ಪ ಹುಷಾರಾಗಿರ್ಬೇಕು. ಬಾಯ್ಲಿ. ಏನಕ್ಕ? ಗಾರ್ಮೆಂಟ್ಸಿಗೆ ಬಂದು 1 ಅವರ್ ಆಗಿಲ್ಲ, 3 ಸಲ ನೀರು ಕುಡಿಯಕ್ಕೆ ಹೋಗ್ತಾವಳಿ ಮೈನಾ. ಏನಾಗಿದೆ ಅವಳಿಗೆ? ಅಕ್ಕ, ಬೆಳಿಗ್ಗೆದ್ದ ಏನ್ರ ಹೊಟ್ಟಿಗೆ ತಿಂದಿದ್ರ ಹೊಟ್ಟೆ ಎಸಿತಿರ್ಲಿಲ್ಲ, ನೀರು ಕುಡಿತಿರ್ಲಿಲ್ಲ. ಮೇಡಮ್ ಅವರು ನಿನ್ನೆ ರಾತ್ರಿಯಿಂದ ಉಪವಾಸ ಅದಾರ, ಮತ್ ನೀರ್ ಕುಡಿಯಾಕ ಬೇಕಲ್ಲ. ಏನ್ ಮಾತಾಡ್ತಿದ್ದೀರಿ? ರಾತ್ರಿಯಿಂದ ಏನು ತಿಂದಿಲ್ವಾ? ಯಾಕೆ? ನಿಶಾ, ಏನೇ ಹಿಂಗ್ ಕೇಳ್ತಾ ಇದೀಯ ನೀನು? ಎಷ್ಟೇ ಆದ್ರೂ ಗಂಡ, ಅವ್ನ್ ಕಾಣಿಸಿಲ್ಲ ಅಂತ ಅಂದ್ರೆ ಊಟ ಹೆಂಗ್ ಸೇರುತ್ತೆ? ಅದಕ್ಕೆ ಊಟ ಮಾಡಕ್ ಮನ್ಸಿಲ್ದೆ ಹಸ್ಕೊಂಡಿದ್ದಾಳೆ. ಗಂಡನ ಮೇಲೆ ಅಷ್ಟೊಂದು ಅಕ್ರೆ ಇರೋಳು ಗಂಡನ ಜೊತೆಲಿ ಕರ್ಕೊಂಡ್ ಬಂದ್ ಇಟ್ಕೊಂಡ್ ಬೇಯಿಸಾಕ್ಬೇಕು ತಾನೆ? ಆದಷ್ಟು ಬೇಗ ಅದು ಆಗುತ್ತೆ ಬಿಡು. ಯಾಕೆ ನೀನ್ ಮದ್ವೆ ಆದ್ಮೇಲೆ 6 ತಿಂಗಳು ಗಂಡನ್ ಪಕ್ಕ ಕರ್ಕೊಂಡ್ದಿರ ದೂರ ಇಟ್ಟಿರ್ಲಿಲ್ವಾ? ಆಮೇಲೆ 8 ತಿಂಗಳಿಗೆ ಕೈಯಲ್ಲಿ ಪಾಪು ತಗೋ ಬಂದಿಲ್ವಾ? ಹಂಗೆ ನಿನ್ನಂಗೆ ಅವಳು ಬದಲಾಗ್ತಾಳೆ ಬಿಡು. ನನ್ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ನಿಂಗೆ ಸಮಾಧಾನನೇ ಇಲ್ವಲ್ಲ? ಆಗಲ್ವೇ? ನಾನ್ ಧ್ರುವರ್ಗ್ ಮತ್ತೆ ಫೋನ್ ಮಾಡಿ ಮನೆಗೆ ಹೋಗಿ ಅಂತ ಹೇಳ. ಬೇಡ. ಬಾಲರಾಜ್, 1 ನಿಮಿಷ ಬನ್ನಿ ಇಲ್ಲಿ. ಉಷಾ, ಸರಳ, ನೀವೆಲ್ಲರೂ ಬನ್ನಿ. ಬಾಲರಾಜ್, ಒಂದು ಹೊಸ ಆರ್ಡರ್ ಬಂದಿದೆ. ಮೆಟೀರಿಯಲ್ಸ್ ಎಲ್ಲ ಮಧ್ಯಾಹ್ನ ಬಂದ್ಬಿಡುತ್ತೆ. ಸೊ ಈ ಆರ್ಡ್ರು 2 ದಿನದಲ್ಲೇ ಡೆಲಿವರಿ ಆಗಬೇಕು. ಉಷಾ, ಸರಳ, ನೀವು ಬಾರ್ಡರ್ ಚೆಕಿಂಗ್ ಮತ್ತೆ ಸೂಪರ್ವೈಸಿಂಗ್ ನೋಡ್ಕೊಳ್ಳಿ. 2 ಡೇಸ್ ಅಲ್ಲಿ ನಾವು ಈ ಆರ್ಡರ್ನ ಡೆಲಿವರ್ ಮಾಡಬೇಕು. ಸರ್, ಸರಳ ಸೂಪರ್ವೈಸಿಂಗ್ ಅಂದ್ರೆ ಓಕೆ ಸರ್, ಆದ್ರೆ ಉಷಾ ಇದಕ್ಕೆಲ್ಲ ಸೆಟ್ ಆಗಲ್ಲ. ನಾನ್ ಬೇಕಾದ್ರೆ ನಿಶಾನ್ ಇಟ್ಕೊಂಡು ಈ ಕೆಲಸ ಮಾಡಿಸ್ತೀನಿ ಸರ್. ನನಗೆ ಚಳ್ಳೆ ಹಣ್ಣು ತಿನ್ನಿಸ್ತೀಯಾ? ಸುಮ್ಮನೆ ಬಿಟ್ಬಿಡ್ತೀನ ನಿನ್ನ? ಇಲ್ಲ ಬಾಲರಾಜ್, ನಿಶಾಗಿಂತ ಉಷಾಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆ. ಸೊ ಈ ಕೆಲಸನ ಉಷಾ ಅವರೇ ಮಾಡ್ಲಿ. ಸರ್, ಅದು ಹಂಗಲ್ಲ ಸರ್, ಪ್ಲೀಸ್. ಬಾಲರಾಜ್, ಆರ್ಗ್ಯುಮೆಂಟ್ ಮಾಡಕ್ ಟೈಮ್ ಇಲ್ಲ. ನಾನು ಹೇಳಿದ್ದನ್ನ ಅಷ್ಟೇ ಮಾಡಿ. ಸರಿ ಸರ್. ಮೈನಾ, ನೀನ್ ಹೋಗಿ ಕೆಲಸ ನೋಡ್ಕೊ.
ಆಯ್ತು ಸರ್. ಸರ್ ಸಡನ್ ಆಗಿ ನಮ್ಮ ಹತ್ರ ಬಂದು ಕ್ವಾಲಿಟಿ ಚೆಕಿಂಗು ಸೂಪರ್ವೈಸಿಂಗ್ ನೋಡ್ಕೊ ಅಂದ್ರೆ ಹೆಂಗ್ ಸರ್ ನೋಡ್ಕೊಳಕ್ಕಾಗತ್ತೆ? ಇದೇನ್ ಕಾರಣ ಅಂತ ತಿಳ್ಕೊಬೋದಾ ಸರ್? ಕಾರಣ ಏನು ಅಂದ್ರೆ ಧ್ರುವ ಮೈನಾಗೂ ಮದ್ವೆ ಆಗಿದೆ, ಆನಂದ್ ಜಯಂತಿಗೂ ಮದ್ವೆ ಆಗಿದೆ. ಸೊ ಸದ್ಯಕ್ಕಂತೂ ಅವ್ರ ಕೆಲ್ಸಕ್ಕೆ ಬರೋಕ್ಕಾಗಲ್ಲ. ಆ್ಯಂಡ್ ಅವ್ರು ಬರೋವರೆಗೂ ನಾವು ಆರ್ಡರ್ನ ಹೋಲ್ಡ್ ಮಾಡೋಕ್ಕಾಗಲ್ಲ. ಟೆಂಪ್ರರಿ ಎಂಪ್ಲಾಯೀಸ್ನ ಕರೆಸಿ ಕೆಲಸ ಮಾಡ್ಸೋಣ ಅನ್ಕೊಂಡು, ಬಟ್ ನಮ್ಮ ಎಂಪ್ಲಾಯೀಸ್ ಮಾಡೋ ಕ್ವಾಲಿಟಿ ವರ್ಕ್ ಅವ್ರ ಕೈಯಲ್ಲಿ ಮಾಡೋಕ್ಕಾಗಲ್ಲ. ಅದಕ್ಕೆ ಈ ಜವಾಬ್ದಾರಿ ನಿಮಗೆ ವಹಿಸ್ತಾ ಇದ್ದೀನಿ. ಅಲ್ರಿ ಸರ್, ಆನಂದ ಜಯಂತಿ ಮದುವೆಗಿತ್ರಿ, ಅವ್ರು ಬೇಕಾದ್ರೆ ಸಂತೋಷವಾಗಿರ್ಲಿರಿ, ಅವ್ರಿಗೆ ಟೈಮ್ ಬೇಕಾಗತ್ತಾ ನಡೀತೈತ್ರಿ. ಆದ್ರ ಈಕಿ ಮೈನಾ ಮದುವೆ ಆಗಿ ಮಾರನೇ ದಿನ ಕೆಲ್ಸಕ್ಕೆ ಬಂದಾಳ್ರಿ. ಮತ್ತ ಆ ಮದುಮಗ ಧ್ರುವನು ಬರಕಬೇಕಲ್ರಿ. ಕರೆಕ್ಟಾಗಿ ಹೇಳ್ತೆ ಮಾಮ. ಆನಂದ್ ಜಯಂತಿ ಮದ್ವೆ ಮಾಡ್ಕೊಂಡು ಅವ್ರ ಮ್ಯಾರೇಜ್ ಲೈಫ್ನ ಎಂಜಾಯ್ ಮಾಡ್ತಿದ್ದಾರೆ. ಆದ್ರೆ ಈ ಧ್ರುವ ಮೈನಾ ಈ ಮದ್ವೆ ಏನಕ್ಕಾದ್ರೂ ಆಯ್ತು ಅನ್ನೋ ತರ ಬಿಹೇವ್ ಮಾಡ್ತಿದ್ದಾರೆ. ಈಗ ಇವರಿಬ್ರು ಒಂದಾಗೋದು ಯಾವಾಗ? ಇವ್ರ ಜಗಳ ನಿಲ್ಲೋದು ಯಾವಾಗ? ಕೆಲ್ಸಕ್ಕೆ ಬರೋದು ಯಾವಾಗ? ಅವ್ನ್ ಕೆಲ್ಸಕ್ಕೆ ಬರ್ತಾನೋ ಬರಲ್ವೋ ಒಂದು ಗೊತ್ತಿಲ್ಲ. ಧ್ರುವ ಬರೋ ತನಕ ನಾವು ಕೆಲಸ ಅಂತೂ ಹೋಲ್ಡ್ ಮಾಡಕ್ಕಾಗಲ್ಲ. ಸೊ ಈ ಕೆಲಸನ ನೀವೇ ಮಾಡ್ಬೇಕು. ಸರಿ ಸರ್. ನೀವ್ ಹೇಳೋದು ಸರಿ ಸರ್. ಮೈನಾ ಧ್ರುವ ಇಂದಾನೆ ಕಂಪ್ನಿ ನಡೆಯುತ್ತೆ ಅನ್ನೋದಾದ್ರೆ ಕಂಪ್ನಿಗೆ ಶೆಟ್ರ್ ಹಾಕಿ ದೊಡ್ಡ ಬೀಗ ಜಡ್ದು ಬಿಡೋಣ. ಬೇಡದೇ ಇರೋ ಮಾತುಗಳೆಲ್ಲ ಬೇಡ ಬಾಲರಾಜ್. ಫಸ್ಟ್ ಹೋಗಿ ನಿಮ್ ಕೆಲಸ ಮುಗಿಸಿ. ಸರಿ ಸರ್. ಇವಾಗ ನಾವು ಮಾಡ್ತಾ ಇರೋ ಆರ್ಡ್ರು ಮಧ್ಯಾಹ್ನಕ್ಕೆ ಮುಗಿಯುತ್ತೆ ಸರ್. ಹೊಸ ಆರ್ಡ್ರನ್ನ ಊಟ ಮುಗಿದ ತಕ್ಷಣ ಸ್ಟಾರ್ಟ್ ಮಾಡ್ಬಿಡ್ತೀವಿ. ವೆರಿ ಗುಡ್. ಕೆಲಸ ಸ್ಟಾರ್ಟ್ ಆದ ತಕ್ಷಣ ನನಗೆ ಇನ್ಫಾರ್ಮ್ ಮಾಡಿ. ಡನ್ ಸರ್. ನೀವು ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮ್ಗೊಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೀನಿ. ಸೊ ಆದಷ್ಟು ಟ್ರೈ ಮಾಡಿ. ಆಯ್ತು ಸರ್. ಹಾ ಸರ್. ಶುರು ಮಾಡಿಸಿ. ಓಕೆ ಸರ್. ಸರ್, ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಹೇಳ್ ಮೈನಾ. ಇಲ್ ಬೇಡ, ಸ್ವಲ್ಪ ಆ ಕಡೆ ಮಾತಾಡೋಣ. ಕಮ್. ಹೇಳು ಮೈನಾ, ಏನ್ ಮಾತಾಡ್ಬೇಕಿತ್ತು? ಸರ್, ಎಲ್ರ ಮುಂದೆ ಧ್ರುವ ಅವರು ಕೆಲ್ಸಕ್ಕೆ ಬರ್ತಾರೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳಿದ್ರಿ. ಧ್ರುವ ಅವ್ರು ನಿಮ್ ತವ ಏನಾದ್ರು ಹೇಳಿದ್ರಾ? ಮೈನಾ, ನಿಜ ಹೇಳಬೇಕು ಅಂದ್ರೆ ನಾನು ಧ್ರುವನ ಹತ್ರ ಮಾತಾಡಿಲ್ಲ. ಅವನಿವತ್ತು ಕೆಲ್ಸಕ್ಕೆ ಬರ್ತಾನೆ ಅಂತ ನೀನು ಅನ್ಕೊಂಡಿದ್ದೆ ತಾನೆ? ಆದ್ರೆ ಬಂದ ಇಲ್ವಲ್ಲ? ಅದು ಸರಿ. ಅವನಿವತ್ತು ಬಂದಿಲ್ಲ ಸರಿ. ನಾಳೆ ಬರ್ತಾನೆ ಅಂತ ನಿನಗೆ ಹೇಳಕ್ಕಾಗುತ್ತಾ? ಅಥವಾ ಆಚೆ ನಾಳಿದ್ದು ಬರ್ತಾನೆ ಅಂತ ಹೇಳಕ್ಕಾಗುತ್ತಾ? ಹೇಳಕ್ಕಾಗಲ್ಲ ಅಲ್ವಾ? ಮಿಸ್ಸಸ್ ಧ್ರುವಂಗೆ ಹೇಳಕ್ಕಾಗಲ್ಲ ಅಂದಮೇಲೆ ನಾನು ಹೇಗ್ ತಾನೆ ಹೇಳಿ? ಸರ್, ದಯವಿಟ್ಟು ಸರ್, ನನ್ಗ ಪದನ ಹೇಳಿ ಹೇಳಿ ನನ್ ಮನ್ಸನ್ನ ನೋಯಿಸ್ಬೇಡಿ. ಮೈನಾ, ನೀನು ಒಪ್ಕೊಂಡ್ರು ಒಪ್ಕೊಳ್ದೇ ಇದ್ರು ಸಮಾಜಕ್ಕೆ ನೀನು ಧ್ರುವನ್ ಹೆಂಡ್ತಿ. ಯು ಆರ್ ಮಿಸ್ಸಸ್ ಧ್ರುವ. ಸರಿ ಸರ್.